ಜಿಲ್ಲಾ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರು ರಥಸಪ್ತಮಿ ಅಂಗವಾಗಿ ಮಂಗಳವಾರ ಸಾಮೂಹಿಕ ಸೂರ್ಯ ನಮಸ್ಕಾರ ನಡೆಸಿದರು. ದೇವರಾಜ ಅರಸು ಭವನದ ಮೇಲಂತಸ್ತಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 35ಕ್ಕೂ ಹೆಚ್ಚು ಯೋಗ ಬಂಧುಗಳು 108 ಸೂರ್ಯ ನಮಸ್ಕಾರ ನಡೆಸಿದರು. ಈ ವೇಳೆ ತಾಲೂಕು ಮಹಿಳಾ ಸಂಚಾಲಕರಾದ ಯೋಗ ಶಿಕ್ಷಕಿ ಮಣಿ ಮಾತನಾಡಿ, ಸೂರ್ಯ ತನ್ನ ಪದವನ್ನು ಬದಲಾವಣೆ ಮಾಡುವ ರಥಸಪ್ತಮಿಯಂದು ನಮಸ್ಕಾರ ಪ್ರಿಯನಾದ ಸೂರ್ಯನಿಗೆ ಮಂತ್ರ ಸಹಿತ ನಮಸ್ಕಾರ ನಡೆಸುವುದರಿಂದ ಆತ ಸುಪ್ರೀತನಾಗಿ ಆರೋಗ್ಯ ನೀಡಿ ಕಾಪಾಡುತ್ತಾನೆ. ಸಮಿತಿ ಪ್ರತಿ ವರ್ಷ ಸಾಮೂಹಿಕ ಸೂರ್ಯ ನಮಸ್ಕಾರ ನಡೆಸುತ್ತಾ ಬಂದಿದೆ. ಸಮಿತಿ 2 ಶಾಖೆಗಳನ್ನು ತೆರೆದಿದ್ದು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಉಚಿತ ಯೋಗ ಶಿಕ್ಷಣ ನೀಡುತ್ತಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಕೋರಿದರು. ನಾನು ಸಾರ್ವಜನಿಕ ಯೋಗ ಬಂಧುಗಳಿಗೆ ತಿಳಿಸುವುದೇನೆಂದರೆ, ಯೋಗ ಅಂದರೆ ಸುಮ್ಮನೆ ಕೈ ಎತ್ತೋದು ಕಾಲೆತ್ತೋದು ಅಲ್ಲ. ನಾವು ಯೋಗ ಅಂದರೆ ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಜೋಡಿಸುವಂಥದ್ದು. ಯೋಗ ಮಾಡೋದ್ರಿಂದ ನಮಗೆ ಆರೋಗ್ಯ ಮತ್ತು ನೆಮ್ಮದಿ, ನಮ್ಮಲ್ಲಿರುವಂಥ ಟೆನ್ಷನ್ ಎಲ್ಲ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಂದು ನಿತ್ಯ ಕರ್ಮವನ್ನು ಮುಗಿಸಿ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ಮಂಡಿ ನೋವು, ಥೈರಾಯ್ಡು, ಸೊಂಟದ ನೋವು, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಹೃದಯದ ಸಮಸ್ಯೆ ಮತ್ತು ಎಲ್ಲವನ್ನು ನಿವಾರಣೆ ಮಾಡ್ಕೋಬೋದು. ಹಾಗಾಗಿ ಬೆಳಗಿನ ಜಾವ ಎದ್ದು ಒಂದು ಲೋಟ ಬಿಸಿ ನೀರು ಕುಡಿದು ಬಂದು ಎಲ್ಲರೂ ಯೋಗ ಬಂಧುಗಳು ಯೋಗ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಸಮಿತಿ ಶಿಕ್ಷಣವನ್ನು ಕೊಡ್ತಾ ಬಂದಿದೆ. ನಮ್ಮ ಹತ್ರ ಬಂದಾಗ, ಸಮಿತಿಗೆ ಬಂದಾಗ ಏನು ಮಾಡ್ತೀವಿ ಅಂದರೆ, ಆರೋಗ್ಯ ಕೆಟ್ಟಿದೆ ಅಂತ ಬರ್ತಾರೆ, ಅವ್ರಿಗೆ ಆಸನಾಭ್ಯಾಸಗಳನ್ನ ಮಾಡ್ತೀವಿ, ಆರೋಗ್ಯ ಕೊಡ್ತೀವಿ. ನಮಗೆ ಇಂತಿಂಥ ಕಾಯಿಲೆ ಅಂತ ಬರ್ತಾರೆ, ಅವ್ರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ನಾವು ಸಾಧನೆ ಮಾಡ್ತೀವಿ ಅಂತ ಬಂದವರಿಗೆ ನಾವು ಆಧ್ಯಾತ್ಮಿಕವಾಗಿ ಅವರಿಗೆ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗಾಗಿ ಸಮಿತಿಗೆ